ಸಿನಿಮಾ ನೋಡಿದೆ, ತುಂಬಾ ಖುಷಿ ಆಯ್ತು. ಈ ಒಂದು ಕತೆ ಬಹುಶಃ ರಾಘವೇಂದ್ರ ಸಿರಿಯರಿಗೆ ತುಂಬಾ ಅನ್ವಯ ಆಗುತ್ತೆ. ಅಲ್ಲಲ್ಲಿ ಒಳ್ಳೊಳ್ಳೆ ಸಂಭಾಷಣೆಗಳು, ಆ ಕತೆ ಅವರ ಮುಗ್ಧತೆಯನ್ನು ತೋರಿಸ್ತದೆ. ಯಾಕಂದ್ರೆ ಅವ್ರ ಜೀವನದಲ್ಲಿ, ನಿಜ ಜೀವನದಲ್ಲಿ ನಾನು ರಾಘವೇಂದ್ರ ಸಿರಿಯರ್ ಅವರ ಮುಗ್ಧತೆಯನ್ನು ಕಂಡವನು. ಅದೇ ಮುಗ್ಧತೆ ಇಡೀ ಸಿನಿಮಾದಲ್ಲಿ ಒಂದು ಅಂದ್ರೆ ಮೊದಲಿನಿಂದ ಕೊನೆ ತನಕ ರಾಘವೇಂದ್ರ ಅದು ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಾರೆ. ಆ ಗೈಯಾಳಿ ಚಿಕ್ಕಮ್ಮನ ಪಾತ್ರ ಇರ್ಬೋದು, ಅಥವಾ ತಂದೆಯ ಪಾತ್ರ ಇರ್ಬೋದು. ಆ ಮಧ್ಯದಲ್ಲಿ ನನ್ಗೆ ತುಂಬಾ ಖುಷಿಯಾಗಿದ್ದ ಆ ಮಗು ಆ ಮಧ್ಯೆ ಸಣ್ಣ ಸಣ್ಣ ಒಂದು ಫಿಟ್ಟಿಂಗ್ ಇಡುವಂತದ ಕಥೆಯಲ್ಲಿ ನನಗಂತೂ ತುಂಬಾ ಖುಷಿ ಆಯ್ತು. ತುಂಬಾ ಕಥೆ ಹಿಡಿಸಿದೆ. ಆ ಶಂಕರ ಇಡೀ ಕರ್ನಾಟಕದಲ್ಲಿ ಅಲ್ಲ, ಈ ಶಂಕರ ಎಲ್ಲ ಕಡೆಯಲ್ಲಿ, ಇಡೀ ಭಾರತ ದೇಶದ ಸುತ್ತಮುತ್ತ ಅವನು ತಿರುಗಲಿ ಅಂತ ನಾನು ಆಯ್ದಿರ್ತೇನೆ. ಯಾಕಂದ್ರೆ ಈ ಚಿತ್ರದ ಮೂಲಕ, ಈ ಕಿರುಚಿತ್ರ ಅಂತ ಹೇಳಲಿಕ್ಕೆ ನನ್ನ ಬಾಯಿ ಬರ್ತಲ್ಲ. ಯಾಕಂದ್ರೆ 1 hour ಫಿಲ್ಮ್ ಆಗಿದೆ, ಅದು ಒಂದು ದೊಡ್ಡ ಸಿನಿಮಾ ಆಗಿದೆ. ತುಂಬಾ ಖುಷಿ ಕೊಡ್ತಾ ಇದೆ. ಎಲ್ಲ ಸಿನಿಮಾಗಳು ನಿಮ್ಗೆ ಅವಾರ್ಡ್ ಆಗಿದೆ, ಇದು ಆಗುತ್ತೆ ಪಕ್ಕ ನಿಮ್ಗೆ. ಸಿನಿಮಾ ಸೂಪರ್ ಸೂಪರ್ ರಾಘವೇಂದ್ರ. ರಘು ಪಾಂಡೇಶ್ವರ ತಮ್ಮ ಅಭಿನಯ ಅಂತೂ ಮಾತಾಡ್ಲಿಕ್ಕಿಲ್ಲ. ಈ ತಂಡದಲ್ಲಿ ಎಲ್ಲರೂ ಒಳ್ಳೆ ವರ್ಕ್ ಮಾಡ್ತಾರೆ. ಸೂಪರ್ ಶಂಕರ ಎಲ್ಲ ಕಡೆಯಲ್ಲಿ ಇದು ಭರ್ಜರಿ ಯಶಸ್ವಿ ಆಗ್ಲಿ.